ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳೇ. ನಾವು ನಿಮ್ಮ 7ನೇ ತರಗತಿಯ ಗಣಿತ ಭಾಗ 1ರಿಂದ 6ನೇ ಒಂದು ಅಧ್ಯಾಯ ತ್ರಿಭುಜ ಮತ್ತು ಅದರ ಗುಣಗಳು ಅನ್ನುವಂಥ ಅಧ್ಯಾಯವನ್ನ ತಿಳಿದುಕೊಳ್ತಾ ಇದೀವಿ. ಈಗಾಗಲೇ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಾವು ಅಭ್ಯಾಸ 6.3 ಕಂಪ್ಲೀಟ್ ಆಗಿ ಬಿಡಿಸ್ಕೊಂಡ್ಬಿಟ್ಟಿದೀವಿ. ಸೊ ಎಲ್ಲ ಅಭ್ಯಾಸಗಳ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿಂದ ಹೋಗಿ ಚೆಕ್ ಮಾಡ್ಕೋಬಹುದು. ಸೊ ಅದಲ್ಲದೆ ನಮ್ಮ ಒಂದು ಚಾನೆಲ್ ಅಲ್ಲಿ ಗಣಿತ ಹಾಗೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ವಿಡಿಯೋಗಳು ನಮ್ಮ ಚಾನಲ್ ಇವೆ. ಪ್ರಶ್ನೋತ್ತರಗಳು ಸಭೆ ಎಲ್ಲ ಅಭ್ಯಾಸಗಳನ್ನು ಬಿಡಿಸಲಾಗಿದೆ. ಸೊ ಎಲ್ಲ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿಂದ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಇಂಥ ಬಹಳಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಈ ವಿಡಿಯೋದಲ್ಲಿ ಅಭ್ಯಾಸ 6.4ಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನು ತಿಳಿದುಕೊಳ್ಳೋಣ. ಬನ್ನಿ. ವಿದ್ಯಾರ್ಥಿಗಳೇ, ಇದು ನಿಮ್ಮ 7ನೇ ತರಗತಿಯ ಗಣಿತ 6ನೇ ಅಧ್ಯಾಯ ತ್ರಿಭುಜ ಮತ್ತು ಅದರ ಗುಣಗಳು. ಈಗ 6ನೇ ಅಧ್ಯಾಯದಲ್ಲಿ ಈ ಅಭ್ಯಾಸ 6.4 ಇದನ್ನ ಪ್ರಾರಂಭಿಸಕ್ಕಿಂತ ಮೊದಲು ಇಲ್ಲಿ ಕೆಲವೊಂದು ವಿಷಯಗಳನ್ನ ತಿಳ್ಕೋಬೇಕು. ಅಂದಾಗ ಮಾತ್ರ ನಾವು ಅಭ್ಯಾಸ 6.4 ಈಸಿಯಾಗಿ ಬಿಡಿಸ್ಕೋಬಹುದು. ಯಾವ ರೀತಿ ಅಭ್ಯಾಸ 6.1ಕ್ಕಿಂತ ಕೆಲವೊಂದು ವಿಷಯಗಳಿದ್ವು, 6.2ಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳಿದ್ವು, ಅದೇ ರೀತಿ 6.3ಕ್ಕಿಂತ ಮುಂಚೆ ಇರುವಂತ ಕೆಲವೊಂದು ಪ್ರಮೇಯಗಳಿದ್ವು. ಸೊ ಅವುಗಳನ್ನ ತಿಳ್ಕೊಂಡ್ ಮೇಲೇನೆ ನಾವು ಅಭ್ಯಾಸನ ಬಿಡಿಸಿದೀವಿ. ಅಂದಾಗ ಮಾತ್ರ ಅದು ನಮಗೆ ತಿಳಿದಿದೆ. ಇದೇ ಪ್ರಕಾರ 6.4 ಸಹ ಬಿಡಿಸ್ಬೇಕಪ್ಪ ಅಂತಂದ್ರೆ ಕೆಲವೊಂದು ಐಡಿಯಾ ನಮ್ಗೆ ಇರ್ಬೇಕು. ಏನದು ಐಡಿಯಾ? ಮೊದಲಿಗೆ ವಿದ್ಯಾರ್ಥಿಗಳೇ, ನಿಮ್ಮೊಂದು ಟೆಕ್ಸ್ಟ್ ಬುಕ್ ನ ಪೇಜ್ ನಂಬರ್ 150 ಇಲ್ಲಿ 2 ವಿಶೇಷ ಪ್ರಕಾರದ ತ್ರಿಭುಜಗಳನ್ನು ಹೆಸರಿಸಲಾಗಿದೆ. ಒಂದು ಸಮಬಾಹು ತ್ರಿಭುಜ, ಮತ್ತೊಂದು ಸಮದ್ವಿಬಾಹು ತ್ರಿಭುಜ. ಸೊ ಸಮದ್ವಿಬಾಹು ತ್ರಿಭುಜ. ಈಗಾಗಲೇ ಈ 2 ತ್ರಿಭುಜಗಳ ಬಗ್ಗೆ ನಾವು ಮೊದಲನೇ ವಿಡಿಯೋ, ಸೊ ಫಸ್ಟ್ ವಿಡಿಯೋದಲ್ಲಿ ಈಗಾಗಲೇ ಡಿಸ್ಕಸ್ ಮಾಡಿದ್ವಿ. ಆದ್ರೆ ಈ ಬಾರಿ 2 ಒಂದು ತ್ರಿಭುಜಗಳ ಅವಶ್ಯಕತೆ ಇದೆ, ಅದಕ್ಕಾಗಿ ಮತ್ತೊಂದು ಬಾರಿ ಇವುಗಳನ್ನ ರಿವಿಷನ್ ಮಾಡ್ಕೊಂಡ್ ಬಿಡೋಣ. ಮೊದಲಿಗೆ ಸಮಬಾಹು ತ್ರಿಭುಜ. ಸೊ ಸಮಬಾಹು ತ್ರಿಭುಜ ಅಂದ್ರೆ ವಿದ್ಯಾರ್ಥಿಗಳೇ, ಒಂದು ತ್ರಿಭುಜದ 3 ಬಾಹುಗಳು ಸಮನಾಗಿರ್ಬೇಕು ನೋಡಿ, ಅದು ಸಮಬಾಹು ತ್ರಿಭುಜ. ಸೊ ಇಲ್ಲೊಂದು ಲೈನ್, ಇಲ್ಲೊಂದು ಲೈನ್, ಇಲ್ಲೊಂದು ಲೈನ್, 3 ಲೈನ್ಗಳನ್ನು ಎಳೆದ್ ಬಿಟ್ರೆ ಇದರ ಅರ್ಥ ಈ 3 ಬಾಹುಗಳು ಸಮ ಎಂದರ್ಥ. ಸೊ ಇದೊಂದು ಸಮಬಾಹು ತ್ರಿಭುಜ. ಇದಕ್ಕೊಂದು ಹೆಸರನ್ನು ಕೊಟ್ಬಿಡೋಣ, ಎ ಬಿ ಸಿ. ವಿದ್ಯಾರ್ಥಿ, ಒಂದು ವಿಷಯ ನೆನಪಿಟ್ಕೊಳ್ಳಿ, ಒಂದು ಸಮಬಾಹು ತ್ರಿಭುಜದಲ್ಲಿ ಇವೇನು ಕೋನಗಳಿರ್ತಾವಲ್ಲ, ಈ 3 ಕೋನಗಳು 100% 3 ಕೋನಗಳನ್ನ ಮೊತ್ತ ಕಂಡು ಹಿಡಿದರೆ ಅದು 180 ಬರಲೇಬೇಕು. ಅದು ತ್ರಿಭುಜದ ಒಳಕೋನಗಳ ಮೊತ್ತದ ನಿಯಮ. ಆದ್ರೆ ಇಲ್ಲೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಒಂದು ಸಮಬಾಹು ತ್ರಿಭುಜದ 3 ಕೋನಗಳು ಯಾವಾಗಲೂ 60 ಡಿಗ್ರಿ 60 ಡಿಗ್ರಿ 60 ಡಿಗ್ರಿನೇ ಆಗಿರುತ್ತವೆ. ಇದರ ಅರ್ಥ 3 ಕೋನಗಳು ಸಹ ಸಮನಾಗಿರುತ್ತವೆ. ಇದರ ಅರ್ಥ ನಾವೇನ್ ಹೇಳ್ಬಹುದು, ಒಂದು ಸಮಬಾಹು ತ್ರಿಭುಜವು ಸಮಕೋನ ತ್ರಿಭುಜವು ಆಗಿರುತ್ತದೆ. ನೆನಪಿಟ್ಕೊಂಡ್ಬಿಡಿ, ಒಂದು ಸಮಬಾಹು ತ್ರಿಭುಜ ಯಾವಾಗ್ಲೂ ಒಂದು ಸಮಕೋನ ತ್ರಿಭುಜನು ಸಹ ಅದು ಆಗಿರುತ್ತೆ. ಸೊ ಇದು ನೋಡಿ, ಸಮಬಾಹು ತ್ರಿಭುಜ ಮತ್ತು ಸಮಕೋನ ತ್ರಿಭುಜ ನಡೆಯುವ ಒಂದು ಸಂಬಂಧ. ಸೊ ಸಮಬಾಹು ತ್ರಿಭುಜ ಅಂದಾಗ 3 ಬಾಹುಗಳು ಸಮ, 3 ಕೋನಗಳು ಸಮ. ಸೊ 3 ಕೋನಗಳು 60 ಡಿಗ್ರಿ ಆಗಿರುತ್ತವೆ. ಇದು ಸಮಬಾಹು ತ್ರಿಭುಜ. ಇನ್ನು ಇದೇ ರೀತಿ ಸಮದ್ವಿಬಾಹು ತ್ರಿಭುಜದ ಒಂದು ವಿಶೇಷತೆಯನ್ನು ನೋಡೋಣ ಬನ್ನಿ. ಸೊ ಸಮದ್ವಿಬಾಹು, ಇಲ್ಲೊಂದು ತ್ರಿಭುಜ ನೋಡಿ, ತ್ರಿಭುಜದ ಹೆಸರು ಎಕ್ಸ್ ವೈ ಝೆಡ್ ಆಗಿರ್ಲಿ. ನಾನು ಇಲ್ಲೊಂದು ಲೈನ್, ಇಲ್ಲೊಂದು ಲೈನ್ ಅನ್ನ ಎಳೆದ್ ಬಿಡ್ತೀನಿ. ಇದರ ಅರ್ಥ ಏನು, ಈ 2 ಬಾಹುಗಳು ಸಮನಾಗಿರುವಂತ ಬಾಹುಗಳು. ಸೊ ದ್ವಿಬಾಹುಗಳು, 2 ಬಾಹುಗಳು ಸಮನಾಗಿವೆ. ಸೊ ಒಂದು ತ್ರಿಭುಜದಲ್ಲಿ 2 ಬಾಹುಗಳು ಸಮನಾಗಿದ್ದರೆ ಅದು ಸಮದ್ವಿಬಾಹು ತ್ರಿಭುಜ ಅಂತ ನಾವು ಅದನ್ನ ಹೇಳ್ತೀವಿ. ನೆನ್ಪಿಟ್ಕೊಂಡ್ಬಿಡಿ, ತ್ರಿಭುಜದ 2 ಬಾಹುಗಳು ಸಮನಾಗಿದ್ರೆ ಅದನ್ನ ನಾವು ಸಮದ್ವಿಬಾಹು ತ್ರಿಭುಜ ಅಂತ ಹೇಳ್ತೀವಿ. ಅದಲ್ಲದೆ ವಿದ್ಯಾರ್ಥಿಗಳ, ಇಲ್ಲಿ ಈ ಸಮಕೋನ ತ್ರಿಭುಜದ ಪ್ರಕಾರ ಯಾವ 2 ಬಾಹುಗಳು ಸಮನಾಗಿರುತ್ತವೆ ಅವುಗಳ ಪಾದ ಕೋನಗಳು ಸಹ ಸಮನಾಗಿ ಇರುತ್ತವೆ. ಫಾರ್ ಎಕ್ಸಾಂಪಲ್, ಇದು 50 ಡಿಗ್ರಿ ಇದ್ದರೆ ಇದು ಸಹ 50 ಡಿಗ್ರಿನೇ. ಯಾಕಂದ್ರೆ 2 ಬಾಹುಗಳು ಸಮ, ಅದಕ್ಕಾಗಿ ಈ 2 ಕೋನಗಳು ಸಹ ಸಮ. ಇದರ ಅರ್ಥ ನಾವು ಈ ಒಂದು ಸಮದ್ವಿಬಾಹು ತ್ರಿಭುಜವನ್ನ ಸಮದ್ವಿಕೋನ ತ್ರಿಭುಜ ಅಂತಾನು ಹೇಳಬಹುದು. ನೆನಪಿಟ್ಕೊಂಡ್ಬಿಡಿ. ಸೊ ಸಮಬಾಹು ತ್ರಿಭುಜನ ಸಮಕೋನ ತ್ರಿಭುಜ ಅಂತ ಕರೀಬಹುದು, ಸಮದ್ವಿಬಾಹು ತ್ರಿಭುಜನ ಸಮದ್ವಿಕೋನ ತ್ರಿಭುಜ ಅಂತ ನಾವು
ಹೇಳಬಹುದು. ಸೊ ಇವು ಎರಡು ವಿಶೇಷ ತ್ರಿಭುಜಗಳು. ಈ ತ್ರಿಭುಜಗಳ ಆಧಾರದ ಮೇಲೆ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ನ ಪೇಜ್ ನಂಬರ್ 151ರಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ನೀಡಲಾಗಿದೆ. ಸೊ ನಾವೀಗ ಆ ಸಮಸ್ಯೆಗಳನ್ನ ಓರಲ್ ಆಗಿ ಜಸ್ಟ್ ಮೌಖಿಕವಾಗಿ ಬಿಡಿಸ್ಕೊಳ್ಳೋಣ ಬನ್ನಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕೆಲವೊಂದು ತ್ರಿಭುಜಗಳನ್ನು ನೀಡಲಾಗಿದೆ. ಹೆಚ್ಚು ಕಡಿಮೆ 9 ತ್ರಿಭುಜಗಳನ್ನು ಈ ಮೊದಲನೇ ಪ್ರಶ್ನೆಯಲ್ಲಿ ನೀಡಲಾಗಿದೆ. ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಹೇಳಿ ನೀಡಲಾಗಿದೆ. ಇಲ್ಲಿ ನೋಡಿ ಇದೊಂದು ತ್ರಿಭುಜ. ಸೊ ಇಲ್ಲಿ 2 ಲೈನ್ಗಳಿವೆ, ಅದೇ ರೀತಿ ಇಲ್ಲಿ 2 ಲೈನ್ಗಳು. ಇದರ ಅರ್ಥ ಇವೆರಡು ಬಾಹುಗಳು ಸಮ. ಒಂದ್ ಬಾರಿ ಇವೆರಡು ಬಾಹುಗಳು ಸಮನಾದರೆ ಅವುಗಳ ಪಾದ ಕೋನಗಳು ಸಹ ಸಮನಾಗಿರುತ್ತವೆ. ಸೊ ಇದರ ಅರ್ಥ ಇದು 40 ಡಿಗ್ರಿ ಆದರೆ ಇದು ಸಹ 40 ಡಿಗ್ರಿನೇ. ತಿಳಿತಲ್ಲ, ಇಷ್ಟು ಈಸಿ. ಅದೇ ಪ್ರಕಾರ ಈ ಎರಡನೇ ಸಮಸ್ಯೆಯಲ್ಲಿ ನೋಡಿ, ಈ 2 ಬಾಹುಗಳು ಸಮ. ಯಾಕಂದ್ರೆ ಇಲ್ಲಿ 2 ಲೈನ್, ಇಲ್ಲಿ 2 ಲೈನ್ಗಳಿವೆ. ಇದರ ಅರ್ಥ ಇವೆರಡು ಬಾಹುಗಳು ಸಮ. ಈಗ ನಾವು ಎಕ್ಸ್ ನ ಬೆಲೆಯನ್ನು ಕಂಡುಕೋಬೇಕು. 2 ಬಾಹುಗಳು ಸಮನಾದರೆ ವಿದ್ಯಾರ್ಥಿಗಳೇ ಎಕ್ಸ್ ಮತ್ತು 45 ಸಮ ಅಂತ ತಿಳ್ಕೊಬಾರ್ದು. ನೋಡಿ, ಈ ಬಾಹುವಿನ ಪಾದ ಕೋನ ಇದು, ಈ ಬಾಹುವಿನ ಪಾದ ಕೋನ ಇದು. ಸೊ ಇವೆರಡು 45 ಡಿಗ್ರಿಗೆ ಸಮ. ಸೊ ಇದು 45 ಡಿಗ್ರಿ ಆದರೆ ಇದು ಸಹ 45 ಡಿಗ್ರಿನೇ. ಆದ್ರೆ ನಮಗೆ ಈ ಕೋನದ ಒಂದು ಬೆಲೆ ಕೇಳಿಲ್ಲ, ಎಕ್ಸ್ ನ ಬೆಲೆಯನ್ನ ಕೇಳಲಾಗಿದೆ. ಸೊ ನಮ್ಗೆಲ್ಲ ತಿಳಿದಿರುವಂತ ಒಂದು ವಿಷಯ, ತ್ರಿಭುಜದ 3 ಒಳಕೋನಗಳ ಮೊತ್ತ 180ಕ್ಕೆ ಸಮ. ಸೊ 180ರಲ್ಲಿ ಈ 45 ಮತ್ತೆ ಈ 45 ಮೈನಸ್ ಮಾಡ್ಕೊಂಡ್ಬಿಡಿ, ಉಳಿದಂತ ಬೆಲೆ ಇದು ಎಕ್ಸ್ ಆಗುವುದು. ಸೊ ನೋಡಿ, ಜಸ್ಟ್ ಮೌಖಿಕವಾಗಿ 45 ಪ್ಲಸ್ 45 ಇದು 90. 180ರಲ್ಲಿ 90 ಮೈನಸ್ ಮಾಡಿದರೆ ಬರುವುದು 90. ಸೊ ಇದು ಎಕ್ಸ್ ನ ಬೆಲೆ. ಈ ಸಮಸ್ಯೆ ಚೆನ್ನಾಗಿ ತಿಳ್ಕೊಂಡ್ಬಿಡಿ. ಜಸ್ಟ್ ಇದೊಂದು ಎಕ್ಸಾಂಪಲ್ ಅಂತ ತಿಳ್ಕೊಬೇಡಿ, ತುಂಬಾ ಇಂಪಾರ್ಟೆಂಟ್ ಐಡಿಯಾನ ಈ ಸಮಸ್ಯೆ ನೀಡ್ತಾ ಇವೆ. ಇವೇ ಆಧಾರದ ಮೇಲೆ ನಾವು ಅಭ್ಯಾಸ 6.4 ಬಿಡಿಸ್ಕೊಳ್ಳಿದ್ದೀವಿ. ಅದಕ್ಕೆ ಇದನ್ನ ಚೆನ್ನಾಗಿ ತಿಳ್ಕೊಂಡ್ಬಿಡಿ. ಅಲ್ಲಿ ನೀವು ನಿಮ್ಮ ಒಂದು ಫೇಸ್ಬುಕ್ ನಲ್ಲಿ ಸಹ ಈ ಸಮಸ್ಯೆಯನ್ನು ಬಿಡಿಸ್ಕೊಂಡ್ರು ಅಡ್ಡಿ ಇಲ್ಲ, ಏಕೆಂದ್ರೆ ಬಹಳ ಹೆಲ್ಪ್ಫುಲ್ ಆಗುವಂತ ಒಂದು ಸಮಸ್ಯೆಗಳು. ಇನ್ ಬಂದ್ಬಿಟ್ಟು ಈ ತ್ರಿಭುಜ ನೋಡಿ. ಸೊ ಇಲ್ಲಿ 2 ಬಾಹುಗಳು ಸಮ, ಇಲ್ಲಿ 2 ಬಾಹುಗಳು ಸಮ. ಸೊ ಇದರ ಪಾದ ಕೋನ ಇದು, ಈ ಬಾಹುವಿನ ಪಾದ ಕೋನ ಇದು. ಸೊ ಇವೆರಡು ಕೋನಗಳು ಸಹ ಸಮ. ಇದು 50 ಡಿಗ್ರಿ ಆದ್ರೆ 100% ಇದು ಸಹ 50 ಡಿಗ್ರಿನೇ. ಸೊ ನೋಡಿ ಎಷ್ಟು ಈಸಿಯಾಗಿ ಬಂದ್ಬಿಡ್ತು. ಆದ್ರೆ ಐಡಿಯಾ ಇದೆಯಲ್ಲಿ, ಸೊ ಅದನ್ನ ಯೂಸ್ ಮಾಡಿದ್ರೆ ಒಳ್ಳೆಯದು. ಮತ್ತೆ ಈ 4ನೇ ಒಂದು ತ್ರಿಭುಜ. ನೋಡಿ, ಈ ತ್ರಿಭುಜದಲ್ಲಿ ಇಲ್ಲಿ 100 ಡಿಗ್ರಿ ನೀಡಲಾಗಿದೆ. ಇಲ್ಲಿ ಎಕ್ಸ್ ಇದರ ಬೆಲೆಯನ್ನು ಕಾಣಲಿಕ್ಕೆ ಹೇಳಲಾಗಿದೆ. ಸೊ ಇಲ್ಲಿ ಈ 2 ಬಾಹುಗಳು ಸಮ, ಈ 2 ಬಾಹುಗಳು ಸಮ. ಸೊ ಆಟೋಮೆಟಿಕ್ ಆಗಿ ಈ 2 ಕೋನಗಳು ಸಹ ಸಮನಾಗಿವೆ. ಸೊ ನಾವು ಎಕ್ಸ್ ನ ಬೆಲೆನ ಕಂಡುಕೋಬೇಕು. ಆದ್ರೆ ಈ 2 ಕೋನಗಳು ಸಮ. ಇದರ ಅರ್ಥ ನಾವು ಈ ಕೋನದ ಬೆಲೆ ಆಗ್ಲಿ ಅಥವಾ ಈ ಕೋನದ ಬೆಲೆ ಆಗ್ಲಿ ಕಂಡುಕೊಂಡ್ರೆ ಅದು ಈ ಎಕ್ಸ್ ನ ಬೆಲೆನೇ ಆಗುವುದು. ಸೊ ಜಸ್ಟ್ ಇದೊಂದು ಕೋನದ ಅಳತೆನ ನೀಡಲಾಗಿದೆ ಇಲ್ಲಿ, ಇದು 100 ಡಿಗ್ರಿ. ಸೊ ವಿದ್ಯಾರ್ಥಿಗಳು, ನಮಗೆಲ್ಲ ತಿಳಿದಿರುವಂತೆ ಈ 3 ಕೋನಗಳನ್ನ ಕೂಡಿಸಿದರೆ 180 ಬರಬೇಕು. ಆ 180ರಲ್ಲಿ 100 ಡಿಗ್ರಿ ಈಗಾಗಲೇ ನೀಡಲಾಗಿದೆ. ಇದರರ್ಥ ಈ 2 ಕೋನಗಳನ್ನು ಕೂಡಿಸಿದರೆ 80 ಡಿಗ್ರಿ ಬರಬೇಕು. ಆದ್ರೆ ನಮಗಿಲ್ಲಿ ತಿಳಿದಿದೆ ಇವೆರಡು ಕೋನಗಳು ಸಮ. ಇದರರ್ಥ 80 ಈಕ್ವಲ್ ಆಗಿ ಇಲ್ಲಿ ಡಿವೈಡ್ ಆಗಿದೆ, ಇಲ್ಲಿ ಭಾಗ ಆಗಿದೆ 80 ಡಿಗ್ರಿ. ಸೊ 80ರ ಅರ್ಧ ಎಷ್ಟು? 40. ಸೊ ಇದು 40, ಇದು 40. ನೋಡಿ, ಟೋಟಲ್ ಮಾಡ್ಕೊಂಡು 100 ಪ್ಲಸ್ 40 ಪ್ಲಸ್ 40 ಇದು ಬಂದ್ಬಿಟ್ಟು 180 ಡಿಗ್ರಿ. ಸೊ ಇದರ ಅರ್ಥ ಎಕ್ಸ್ ನ ಬೆಲೆ 40 ಡಿಗ್ರಿ. ಸೊ ಜಸ್ಟ್ ಮೌಖಿಕ ಪ್ರಶ್ನೆಗಳು, ತಾವು ಸ್ಟೆಪ್ಸ್ ಬರ್ಕೊಂಡು ಸಹ ಇದನ್ನ ಬಿಡಿಸ್ಕೋಬಹುದು. ಇನ್ ಬಂದ್ಬಿಟ್ಟು ಈ ಒಂದು ತ್ರಿಭುಜದಲ್ಲಿ ಸೊ ಇಲ್ಲಿ ಎಕ್ಸ್ ಇದೆ, ಇವೆರಡು ಬಾಹುಗಳು ಸಮ. ಇದರ ಅರ್ಥ ಈ ಬಾಹುವಿನ ಪಾದ ಈ ಕೋನ ಇದು, ಈ ಬಾಹುವಿನ ಪಾದ ಕೋನ ಇದು. ಮತ್ತೆ ಇವೆರಡು ಕೋನಗಳು ಸಮನಾಗಿವೆ. ಸೊ ಎಕ್ಸ್ ನ ಬೆಲೆ ಅಥವಾ ಈ ಕೋನದ ಬೆಲೆ ಕಂಡುಕೊಂಡ್ರೆ ನಮಗೆ ನಮ್ಮ ಉತ್ತರ ದೊರೆಯುವುದು. ಸೊ ಇಲ್ಲಿ ಯಾವುದೇ ಕೋನದ ಒಂದು ಬೆಲೆ ನೀಡಿಲ್ಲ ಅಂತ ತಾವು ಹೇಳಬಾರ್ದು. ಈಗಾಗಲೇ ನಾವು ಬಹಳಷ್ಟು ಬಾರಿ ಡಿಸ್ಕಸ್ ಮಾಡಿದ್ವಿ. ಇದು ಎಂದರೆ 90 ಡಿಗ್ರಿ. ಇದರ ಅರ್ಥ 3 ಕೋನ ಕೂಡಿಸಿದರೆ 180, ಅದರಲ್ಲಿ 90 ಡಿಗ್ರಿ ಈಗಾಗಲೇ ನೀಡಲಾಗಿದೆ. ಇದರ ಅರ್ಥ ಉಳಿದೆರಡು ಕೋನಗಳ ಮೊತ್ತ ಇದು 90 ಡಿಗ್ರಿ. ಯಾಕೆಂದ್ರೆ 90 ಡಿಗ್ರಿ ಈಗಾಗಲೇ ಇಲ್ಲಿ ಮೈನಸ್ ಆಯ್ತು. ಸೊ ಉಳಿದಿರುವುದು ಜಸ್ಟ್ ಇವೆರಡರ ಟೋಟಲ್ 90. ಆದ್ರೆ 2 ಕೋನಗಳು ಸಮ. ಇದರರ್ಥ 90 ಈಕ್ವಲ್ ಆಗಿ ಭಾಗ ಆಗಿದೆ. ಸೊ 90ರ ಅರ್ಧ ಅದು 45 ಡಿಗ್ರಿ. ಅದೇ ಪ್ರಕಾರ ಇದು ಸಹ 45 ಡಿಗ್ರಿ. ಸೊ ಇಲ್ಲಿ ಎಕ್ಸ್ ಎಂದರೆ 45 ಡಿಗ್ರಿ. ತಿಳಿತಲ್ಲ? ನೆಕ್ಸ್ಟ್ ಕ್ವಶನ್ ನಂಬರ್ 6. ಮತ್ತೆ 2 ಬಾಹುಗಳು ಸಮ. ಸೊ ಸಮದ್ವಿಬಾಹು ತ್ರಿಭುಜ. ಸೊ ಈ ಬಾಹುವಿನ ಪಾದ ಕೋನ ಇದು, ಈ ಬಾಹುವಿನ ಪಾದ ಕೋನ ಇದು. ಸೊ ಮತ್ತೆ ಇವೆರಡು ಕೋನಗಳು ಸಮನಾದಂತಹ ಕೋನಗಳು. ಮತ್ತೆ ಇಲ್ಲಿ ಒಂದು 40 ಡಿಗ್ರಿ ಅನ್ನುವಂಥದ್ದು ಕೋನವನ್ನು ನೀಡಲಾಗಿದೆ. ಸೊ ಮತ್ತೆ
ಮೂರು ಕೋನಗಳ ಮೊತ್ತ 180 ಡಿಗ್ರಿ. ಅದರಲ್ಲಿ 40 ಮೈನಸ್ ಆಯ್ತು. ಸೊ ಉಳಿಯುವುದು ಜಸ್ಟ್ 140. ಆ 140 ಈ ಎರಡು ಕೋನಗಳಲ್ಲಿ ಡಿವೈಡ್ ಆಗಿದೆ, ಈಕ್ವಲ್ ಆಗಿ ಭಾಗ ಆಗಿದೆ. 140 ಅರ್ಧ ಎಷ್ಟು, ಅಥವಾ 140 2ರಿಂದ ಭಾಗಿಸ್ಕೊಂಡ್ ಬಿಡಿ, ಅದು 70 ಡಿಗ್ರಿ. ಸೊ ನೋಡಿ 70 ಡಿಗ್ರಿ ಬಂದ್ಬಿಡ್ತು. ಟೋಟಲ್ ಮಾಡ್ಕೊಂಡ್ರಿ ನಿಮಗೆ 180 ಬರ್ತಾ ಇರ್ಬೇಕು. ಸೊ ಇದು 6ನೇ ಸಮಸ್ಯೆ. ಇನ್ನು 3 ಸಮಸ್ಯೆ ಉಳಿದಿದೆ, ಅವಂಸ ನೋಡ್ಕೊಂಡ ಬನ್ನಿ. ಸೊ ನೋಡಿ 7ನೇ ಸಮಸ್ಯೆ. ಇದೊಂದು ಬಾಹ್ಯ ಕೋನವನ್ನು ಇಲ್ಲಿ ತೆಗೆದುಕೊಳ್ಳಲಾಗಿದೆ ವಿದ್ಯಾರ್ಥಿಗಳೇ. ಮತ್ತೆ ಈ ಎರಡು ಬಾಹುಗಳು ಸಮ ಅಂತ ಇಲ್ಲಿ ನೀಡಲಾಗಿದೆ. ಸೊ ಈ ಎರಡು ಬಾಹುಗಳು ಸಮ ಇದಾವಪ್ಪ ಅಂತಂದ್ರೆ ಈ ಕೋನ ಮತ್ತೆ ಈ ಕೋನ, ಈ ಎರಡು ಕೋನಗಳು ಸಮನಾದಂತಹ ಕೋನಗಳು. ಈಗ ಇಲ್ಲಿ 120 ಅಂತ ನೀಡಲಾಗಿದೆ, ನಮಗೆ ಎಕ್ಸ್ ನ ಬೆಲೆ ಬೇಕು. ಬಹಳ ಈಸಿಯಾಗಿ ಈ ಸಮಸ್ಯೆನ ಬಿಡಿಸ್ಕೋಬಹುದು ವಿದ್ಯಾರ್ಥಿಗಳೇ. ಯಾವ್ದಪ್ಪ ಅಂತಂದ್ರೆ ಇದು ನೋಡಿ, ಇದು ಒಂದು ಸರಳ ಯುಗ್ಮ, ಅಂದ್ರೆ ಎರಡು ಪಾರ್ಶ್ವ ಕೋನಗಳನ್ನ ಸೇರಿಸಿದರೆ 180 ಡಿಗ್ರಿ ಬರುತ್ತೆ, ಏಕೆಂದ್ರೆ ಇದೊಂದು ಸ್ಟ್ರೇಟ್ ಲೈನ್. ಸೊ ಆ 180ರಲ್ಲಿ 120 ಈಗಾಗಲೇ ಇಲ್ಲಿ ಇದೆ. ಸೊ ಉಳಿದಿರುವಂತಹ ಕೋನ ಎಷ್ಟು, 180 ಮೈನಸ್ 120. ಸೊ ದಿಸ್ ಈಸ್ 60 ಡಿಗ್ರಿ. ಸೊ ಈಗ ಈ ಕೋನ ಮತ್ತು ಈ ಕೋನ ಎರಡು ಸಮ, ಏಕೆಂದ್ರೆ ಇದೊಂದು ಸಮದ್ವಿಬಾಹು ತ್ರಿಭುಜ. ಸೊ ಇದರ ಅರ್ಥ ಇದು ಸಹ 60 ಡಿಗ್ರಿ. ನೋಡಿ ಎಷ್ಟು ಇಂಪಾರ್ಟೆಂಟ್ ಅಂತ ಐಡಿಯಾಗಳನ್ನ ನೀಡಲಾಗಿದೆ. ಇಂತಹದೇ ಸಮಸ್ಯೆಗಳನ್ನ ತಾವು 8th 9th ಹಾಗೂ 10th ನಲ್ಲಿ ಬಿಡಿಸಲಿದ್ದಾರೆ. ಸೊ ಲೈಟ್ ಆಗಿ ತೆಗೆದುಕೋಬೇಡಿ, ತುಂಬಾ ಇಂಪಾರ್ಟೆಂಟ್ ಆದಂತಹ ಸಮಸ್ಯೆಗಳು ಇವು. ಇನ್ ಬಂದ್ಬಿಟ್ಟು ಈ ಒಂದು ತ್ರಿಭುಜದಲ್ಲಿ ಇದೊಂದು ಬಾಹ್ಯ ಕೋನ, ಇವು ಸಮದ್ವಿಬಾಹು ತ್ರಿಭುಜದ ಸಂಕೇತ. ಸೊ ಈ ಎರಡು ಕೋನಗಳು ಸಮಕೋನಗಳು. ಈಗ ನಾವು ಎಕ್ಸ್ ನ ಬೆಲೆನ ಕಂಡುಕೋಬೇಕು. ಸ್ವಲ್ಪ ಗಮನಿಸಿ ನೋಡಿ ಎಷ್ಟು ಈಸಿ ಆಗಿದೆ. ಮೊದಲಿಗೆ ನಾವೇನ್ ಮಾಡೋಣ, ಈ ಕೋನ ಕಂಡುಹಿಡ್ಕೊಂಡ್ ಬಿಡೋಣ. ಸೊ ಮತ್ತೆ ತಾವು ನೋಡ್ಬೋದು, ಇದೊಂದು ಸ್ಟ್ರೇಟ್ ಲೈನ್, ಇದೊಂದು ಸರಳ ರೇಖೆ. ಸೊ ಈ ಎರಡು ಕೋನಗಳನ್ನ ಸೇರಿಸಿದರೆ ಇದೊಂದು ಸರಳ ಯುಗ್ಮ. ಸೊ 180 ಡಿಗ್ರಿ. ಆ 180 ಡಿಗ್ರಿಯಲ್ಲಿ 110 ಹೋಯ್ತು. ಸೊ ಉಳಿಯುವುದು ಇದು 70 ಡಿಗ್ರಿ. ಇನ್ನು ತ್ರಿಭುಜದ ಒಳಗೆ ಬನ್ನಿ. ಈ ತ್ರಿಭುಜದ ಮೂರು ಕೋನಗಳನ್ನ ಸೇರಿಸಿದರೆ 180. ಆ 180ರಲ್ಲಿ 70 ಈಗಾಗಲೇ ಇದೆ. ಸೊ 180ರಲ್ಲಿ 70 ಮೈನಸ್ ಮಾಡಿಬಿಡಿ, ಎಷ್ಟು ಉಳಿಯುವುದು 110, 110 ಡಿಗ್ರಿ. ಆದರೆ ಎರಡೂ ಬಾಹುವ ಸಮನಾಗಿರುವುದರಿಂದ ಎರಡು ಕೋನಗಳು ಸಹ ಸಮ. ಇದರ ಅರ್ಥ ಆ 110 ಡಿಗ್ರಿ ಈಕ್ವಲ್ ಆಗಿ ಭಾಗ ಆಗಿದೆ. ಸೊ 110 2ರಿಂದ ಭಾಗಿಸಿಕೊಂಡಾಗ ನಮಗೆ ಬರುವಂತಹ ಉತ್ತರ ಅದು 55 ಡಿಗ್ರಿ. ಇದೆಲ್ಲ ಇವೆಲ್ಲ ಮೌಖಿಕ ಒಂದು ಸಮಸ್ಯೆಗಳು, ಬರದೇ ನಾವು ಚೆಕ್ ಮಾಡ್ಕೋಬೇಕಂತಿಲ್ಲ. ನಾವು ಮೌಖಿಕವಾಗಿ ಇಂಥ ಸಮಸ್ಯೆಗಳನ್ನು ಬಿಡಿಸುವಂತ ಕೆಪಾಸಿಟಿ ಒಂದ್ ಬಾರಿ ಬಂತಪ್ಪ ಅಂತಂದ್ರೆ ತಿಳ್ಕೊಂಬಿಡಿ, ನಿಮ್ಮ ಜೊಮೆಟ್ರಿ ಬೆಸ್ಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಸೊ ಚೆನ್ನಾಗಿ ತಿಳ್ಕೊಂಬಿಡಿ. ನೆಕ್ಸ್ಟ್ ಈ ಕೊನೆಯ ಕ್ವಶನ್ ನಂಬರ್ 9. ಇಲ್ಲಿ ಮತ್ತೆ ಇದೊಂದು ಸಮದ್ವಿಬಾಹು ತ್ರಿಭುಜ, ಇವೆರಡು ಬಾಹುಗಳು ಸಮ. ಇದರ ಅರ್ಥ ಈ ಬಾಹುವಿನ ಪಾದಕೋನ ಇದು, ಈ ಬಾಹುವಿನ ಪಾದಕೋನ ಇದು. ಸೊ ಎರಡು ಕೋನಗಳು ಸಮ. ಇಲ್ಲಿ ಒಂದು ಹೊರಗಿನ ಕೋನ ನೀಡಲಾಗಿದೆ 30 ಡಿಗ್ರಿ. ಈ 30 ಡಿಗ್ರಿ ಮತ್ತು ಈ ಕೋನದ ನಡುವಿನ ಸಂಬಂಧ ನೆನಪಿಗೆ ಬರ್ತಾ ಇದೆನಾ? ಯಾವ ರೀತಿ ಕೋನ ಇದು? ವೆರಿ ಗುಡ್. ಇವು ಶೃಂಗಾಭಿಮುಖ ಕೋನಗಳು ವಿದ್ಯಾರ್ಥಿಗಳೇ. ನಿಮ್ಮ ಒಂದು ರೇಖೆಗಳು ಮತ್ತು ಕೋನಗಳು ಅನ್ನೊಂದು ಅಧ್ಯಾಯದಲ್ಲಿ ತಾವು ಬಹಳಷ್ಟು ಇದನ್ನ ತಿಳ್ಕೊಂಡಿದ್ದೀರಾ. ಸೊ ಶೃಂಗಾಭಿಮುಖ ಕೋನಗಳು. ಸೊ ಇದು 30 ಡಿಗ್ರಿ ಆದರೆ ಇದು ಸಹ 30 ಡಿಗ್ರಿ. ಈಗ ಇವೆರಡು ಕೋನಗಳು ಸಮ, ಯಾಕಂದ್ರೆ ಇದೊಂದು ಸಮದ್ವಿಬಾಹು ತ್ರಿಭುಜ. ಸೊ ಇದು 30 ಡಿಗ್ರಿ ಆದರೆ ಎಕ್ಸ್ ಸಹ 30 ಡಿಗ್ರಿ. ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ಐಡಿಯಾ ಕೊಡುವಂತ ಸಮಸ್ಯೆಗಳು. ಇನ್ನು ಎರಡನೇ ಮುಖ್ಯ ಪ್ರಶ್ನೆ, ಈ ಒಂದು ಭಾಗದಲ್ಲಿ ಇಲ್ಲಿ ಎರಡು ಕೋನಗಳಿವೆ, ಎಕ್ಸ್ ಮತ್ತು ವೈ. ಇವುಗಳ ಬೆಲೆಗಳನ್ನ ನಾವೀಗ ಕಂಡುಹಿಡ್ಕೋಬೇಕು. ಸೊ ಯಾವ ರೀತಿ ಅಂತೀರಾ ಸ್ವಲ್ಪ ಗಮನಿಸಿ ನೋಡಿ. ಈ ಒಂದು ಸಮಸ್ಯೆ ಸ್ವಲ್ಪ ಈ ಹಿಂದಿನ ಸಮಸ್ಯೆ ಅಂತ ಸ್ವಲ್ಪ ಲೆಂದಿ ಆಗಿವೆ, ಸ್ವಲ್ಪ ಡಿಫ್ರೆಂಟ್ ಆಗಿವೆ, ಸ್ವಲ್ಪ ಹೆಚ್ಚು ಸ್ಟೆಪ್ ಗಳನ್ನು ಹೊಂದಿವೆ. ಸೊ ಸ್ವಲ್ಪ ಗಮನವಿಟ್ಟು ನೋಡಿ. ಈಗ ಈ ತ್ರಿಭುಜದಲ್ಲಿ ಇವೆರಡು ಬಾಹುಗಳು ಸಮ ಅಂತ ಇಲ್ಲಿ ನೀಡಲಾಗಿದೆ. ಇದರ ಅರ್ಥ ಈ ಕೋನ ಮತ್ತೆ ಈ ಕೋನ ಇವೆರಡು ಸಮಕೋನಗಳು. ಇದರ ಅರ್ಥ ಇದು y ಆದರೆ ಇದು ಸಹ y. ಇನ್ನು ಒಂದು ಬಾಹ್ಯ ಕೋನ ನೀಡಲಾಗಿದೆ, ಇದು 120 ಡಿಗ್ರಿ. ಸೊ ಮತ್ತೆ ಇಲ್ಲಿ ಎಕ್ಸ್ ನೀಡಲಾಗಿದೆ. ಸೊ ನಾವು ಎಕ್ಸ್ ಮತ್ತು y ಗಳ ಬೆಲೆಗಳನ್ನ ಕಂಡು ಹಿಡಿಯಬೇಕು. ಅದಕ್ಕಾಗಿ ಟೈಮ್ ಮಾಡಿ, ಮೊದಲಿಗೆ ಈ ಬಾಹ್ಯ ಕೋನದ ಒಂದು ನಿಯಮವನ್ನು ಉಪಯೋಗಿಸಿಕೊಳ್ಳಿ. ಏನು ಬಾಹ್ಯ ಕೋನ 120, ಇದು ಈ ಅಂತರ್ ಅಭಿಮುಖ ಕೋನಗಳಿಗೆ ಸಮ. ಇದರ ಅರ್ಥ ಈ ಎಕ್ಸ್ ಮತ್ತು y ಗಳ ಬೆಲೆಗಳಿಗೆ ಸಮ. ಸೊ ಎಕ್ಸ್ ಪ್ಲಸ್ y ಅಂದರೆ
120 ಡಿಗ್ರಿ. ಇದನ್ನ ಬರೆಯೋದ್ರಿಂದ ನಮ್ಗೆ ಎಕ್ಸ್ ನ ಬೆಲೆನೂ ದೊರೀತಾ ಇಲ್ಲ, ವೈ ನ ಬೆಲೆನೂ ದೊರೀತಾ ಇಲ್ಲ, ಯಾಕಂದ್ರೆ ಎರಡು ಒಂದು ಚರಾಕ್ಷರಗಳು. ಅದಕ್ಕಾಗಿ ಇದನ್ನ ಹಾಗೆ ಬರ್ಕೊಂಡ್ಬಿಡಿ. ಈಗ ಒಂದು ಎರಡನೇ ಒಂದು ಪ್ರಮೇಯ ಇದೆಯಲ್ಲ, ಮೂರು ಕೋನಗಳನ್ನ ಸೇರಿಸಿದರೆ 180. ಸೊ ಅದನ್ನ ಯೂಸ್ ಮಾಡಿ. ಮೂರು ಕೋನ ಅಂದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ವೈ, ಎಕ್ಸ್ ಪ್ಲಸ್ ವೈ ಪ್ಲಸ್ ವೈ, ಇದು 180. ಆದರೆ ಎಕ್ಸ್ ಪ್ಲಸ್ ವೈ ಅಂದರೆ ಇಲ್ಲಿ ನೋಡಬಹುದು, ಎಕ್ಸ್ ಪ್ಲಸ್ ವೈ ಅಂದರೆ 120. ಸೊ ಇದರ ಬದಲಾಗಿ 120 ಬರ್ಕೊಂಡ್ಬಿಡಿ. ಪ್ಲಸ್ ವೈ ಈಕ್ವಲ್ ಟು 180. ಸೊ ವಿದ್ಯಾರ್ಥಿ ಸಮಸ್ಯೆಗಳು ಸ್ವಲ್ಪ ಲೆಂದಿ ಆಗ್ತವೆ, ಯಾಕಂದ್ರೆ ತಾವು ಸ್ಲೋಲಿ ಎರಡನೇ ಸೆಮಿಸ್ಟರ್ಗೆ ಪದಾರ್ಪಣೆ ಮಾಡ್ತಾ ಇದ್ದಾರೆ. ಸೊ ಸಮಸ್ಯೆಗಳು ಸ್ವಲ್ಪ ಡಿಫಿಕಲ್ಟ್ ಆಗು ಒಪ್ಕೋತೀನಿ. ಆದ್ರೆ ತಮ್ಮೊಂದು ಕಾನ್ಸಂಟ್ರೇಷನ್ ಹಾಗೂ ಕಂಟಿನ್ಯೂಸ್ ಪ್ರಾಕ್ಟೀಸ್ ಇದ್ರೆ ಇವು ಈಸಿ ಒಂದು ಸಮಸ್ಯೆ ಆಗುವು. ಯಾಕಂದ್ರೆ 8th 9th 10th ಈಗ ತಾವು ಹೋಗ್ಲಿದ್ದೀರಾ. ಸೊ ಇದೇ ರೀತಿ ಸಮಸ್ಯೆಗಳಲ್ಲಿ ಮುಂದುವರಿಯು. ಜಸ್ಟ್ 2 ಗುಣಾಕಾರ 4 ಸಿಂಪಲ್ ಆಗಿ 8 ಇಂಥ ಸಮಸ್ಯೆ ಬರೋದಿಲ್ಲ. ಇನ್ನು ಸ್ವಲ್ಪ ಡಿಫಿಕಲ್ಟ್ ಸಮಸ್ಯೆ ಬರುತ್ತೆ. ಸೊ ಸ್ವಲ್ಪ ಗಮನವಿಟ್ಟು ನೋಡಿ. ಸೊ y ಈಕ್ವಲ್ ಟು 180. ಈ 120 ಆ ಬದಿ ಕಳಿಸಿದ್ರೆ ಇದು ಮೈನಸ್ 120. ಸೊ y ಅಂದರೆ 180 ಮೈನಸ್ 120 ಈಸ್ 60 ಡಿಗ್ರಿ. ಇದು ಬಂದ್ಬಿಟ್ಟು 60 ಡಿಗ್ರಿ ಆಯ್ತು. ಇದು 60 ಆದರೆ ಇದು ಸಹ 60. ಸೊ y ನ ಬೆಲೆ 60. ಇನ್ನು ನಾವು x ನ ಬೆಲೆನ ಕಂಡುಕೋಬೇಕು. ಹೀಗಾಗಿ ನಮಗೆ ತಿಳಿದಿದೆ ಮೂರು ಒಂದು ಕೋನಗಳ ಬೆಲೆ 180. ಆದ್ರೆ 180ರಲ್ಲಿ ಈಗಾಗಲೇ ಎರಡು ಕೋನಗಳ ಬೆಲೆ ತಿಳಿದಿದೆ. 60 ಪ್ಲಸ್ 60 120. ಸೊ 180ರಲ್ಲಿ 120 ಮೈನಸ್ ಮಾಡಿದ್ರೆ ಉಳಿಯುವುದು ಎಕ್ಸ್. ಸೊ 180 ಮೈನಸ್ 120 ಮತ್ತೆ ಇದು 60 ಡಿಗ್ರಿ. ಸೊ ಇದೊಂದು ಸಮಕೋನ ತ್ರಿಭುಜ ತಿಳಿತಲ್ಲ. ಒಂದ್ ಬಾರಿ ಸಮಕೋನ ತ್ರಿಭುಜ ಆದ್ರೆ ಆಟೋಮೆಟಿಕ್ ಆಗಿದು ಮೂರನೇ ಬಾಹುನು ಸಹ ಸಮನಾಗಿದೆ. ಸೊ ಇದು ಸಮಬಾಹು ತ್ರಿಭುಜ ಕೂಡ ತಿಳಿತಲ್ಲ ವಿದ್ಯಾರ್ಥಿಗಳೇ. ಈ ರೀತಿ ಸ್ವಲ್ಪ ವಿಶ್ಲೇಷಣೆ ಮಾಡ್ಕೊಳ್ಳಿ. ಇನ್ ಬಂದ್ಬಿಟ್ಟು ಈ ಒಂದು ತ್ರಿಭುಜ ನೋಡಿ. ಸೊ ಇಲ್ಲಿ ಎಕ್ಸ್ ನೀಡಲಾಗಿದೆ, ಇಲ್ಲಿ ವೈ ನೀಡಲಾಗಿದೆ. ಅದೇ ಕೋನದ ಬೆಲೆ ನೀಡಿಲ್ಲ ಅಂತ ಹೇಳ್ಬಿಡಿ. ಇಲ್ಲಿ ನೋಡಿ 90 ಡಿಗ್ರಿ ನೀಡಲಾಗಿದೆ. ಸೊ ಈಗ ಈ ಎರಡು ಬಾಹುಗಳು ಸಮ, ಇದರ ಅರ್ಥ ಈ ಎರಡು ಪಾದ ಕೋನಗಳು ಸಹ ಸಮನಾಗಿವೆ. ಇದು ಎಕ್ಸ್ ಅಂದ್ರೆ ಇದು ಸಹ ಎಕ್ಸ್, ಇದು 90 ಡಿಗ್ರಿ. ಈಗ ನಮ್ಗೆಲ್ಲ ತಿಳಿದಿರುವಂತ ವಿದ್ಯಾರ್ಥಿಗಳ ಎಕ್ಸ್ ಪ್ಲಸ್ 90 ಅಂದ್ರೆ ಮೂರು ಕೋನಗಳನ್ನ ಸೇರಿಸಿದರೆ 180. ಹೌದಲ್ಲ, ಅದನ್ನ ಬರ್ಕೊಂಡ್ಬಿಡಿ. ಎಕ್ಸ್ ಪ್ಲಸ್ 90 ಈಕ್ವಲ್ ಟು 180. ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟು? 2x ಪ್ಲಸ್ 90 ಈಕ್ವಲ್ ಟು 180. 2x ನ ಹಾಗೆ ಬರ್ಕೊಳ್ಳಿ, 180 ಹಾಗೆ ಬರ್ಕೊಳ್ಳಿ, 90 ಆ ಬದಿಗೆ ಕಳುಹಿಸಿ. ಸೊ ಅದು ಮೈನಸ್ ಆಗುವುದು. ಸೊ 2x ಈಕ್ವಲ್ ಟು ಇದು 90 ಡಿಗ್ರಿ. ನಾವು ಎಕ್ಸ್ ನ ಬೆಲೆ ಕಂಡುಕೋಬೇಕು. ಸೊ ಎಕ್ಸ್ ಈಕ್ವಲ್ ಟು ಈ 90 ಭಾಗಾಕಾರ 2. ಸೊ 90ನ್ನ 2ರಿಂದ ಭಾಗಿಸಿದರೆ ಎಕ್ಸ್ ಈಕ್ವಲ್ ಟು 45 ಡಿಗ್ರಿ ಅಂತ ಬರುವುದು. ಸೊ ಇದು 45 ಡಿಗ್ರಿ. ಅದೇ ರೀತಿ ಇದು ಸಹ 45 ಡಿಗ್ರಿ ತಿಳಿತಲ್ಲ. ಎಕ್ಸ್ ನ ಬೆಲೆ ಬಂದ್ಬಿಡ್ತು. ಇನ್ನು y ಅಂದ್ರೆ ಏನೇ ನೋಡಿ, ಇದು ಒಂದು ಸರಳ ರೇಖೆ ವಿದ್ಯಾರ್ಥಿಗಳು. ಸೊ ಸರಳ ರೇಖೆ ಅಂದಾಗ ಅದು 180 ಡಿಗ್ರಿಗೆ ಸಮ. ಆ 180ರಲ್ಲಿ ಈಗಾಗಲೇ 45 ಡಿಗ್ರಿ ಇದೆ. ಹಾಗಾದ್ರೆ ಉಳಿದಿರುವಂತ ಕೋನ ಎಷ್ಟು? ವೆರಿ ಗುಡ್. 180ರಲ್ಲಿ 45 ಮೈನಸ್ ಮಾಡಿದ್ರೆ ಇದು 135 ಡಿಗ್ರಿ. ಸೊ y ನ ಬೆಲೆ 135 ಇದಲ್ಲ. ಇನ್ನು ಕೊನೆಯ ಸಮಸ್ಯೆ ನೋಡಿ. ಈ ಒಂದು ತ್ರಿಭುಜದಲ್ಲಿ ಇಲ್ಲಿ ಎಕ್ಸ್ ಇದೆ, ಇಲ್ಲಿ y ಇದೆ, ಇವೆರಡು ಬಾಹುಗಳು ಸಮ. ಸೊ ಇದಕ್ಕಾಗಿ ಈ ಎರಡು ಕೋನಗಳು ಸಹ ಸಮನಾಗಿವೆ. ಇಲ್ಲಿ 92 ಡಿಗ್ರಿ ಅಂತ ನೀಡಲಾಗಿದೆ. ಸೊ ವಿದ್ಯಾರ್ಥಿಗಳ ತಮ್ಮೆಲ್ಲ ತಿಳಿದಿರುವಂತೆ ಇವು ಶೃಂಗಾಭಿಮುಖ ಕೋನಗಳು. ಸೊ ಇದು 92 ಆದರೆ ಇದು ಸಹ 92 ಡಿಗ್ರಿ. ಈಗ ಇದು ಎಕ್ಸ್ ಆದರೆ ಇದು ಸಹ ಎಕ್ಸ್. ಮತ್ತೆ ಈ ಮೂರು ಕೋನಗಳನ್ನ ಸೇರಿಸಿದ್ರೆ 180ಕ್ಕೆ ಸಮ. ಸೊ ಆ ಪ್ರಕಾರ ನಾವು ಎಕ್ಸ್ ನ ಬೆಲೆನ ಕಂಡುಕೋಬಹುದು. ಸೊ ಮೂರು ಕೋನಗಳನ್ನ ಕೂಡಿಸ್ಕೊಂಡ್ಬಿಡಿ. ಎಕ್ಸ್ ಪ್ಲಸ್ 92 ಡಿಗ್ರಿ ಈಕ್ವಲ್ ಟು ಇದು 180ಕ್ಕೆ ಸಮ. ಇನ್ನು ತ್ರಿಭುಜದ ಒಳಕೋನಗಳ ಮೊತ್ತ. ಸೊ ಇದು 2x ಪ್ಲಸ್ 92 ಈಕ್ವಲ್ ಟು 180. ಸೊ 2x ನ ಹಾಗೆ ಬರ್ಕೊಳ್ಳಿ, 180 92ನ ಆ ಬದಿಗೆ ಕಳಿಸಿ. ಸೊ ಮೈನಸ್ 92 ಡಿಗ್ರಿ. ಸೊ 2x ಈಕ್ವಲ್ ಟು 180ರಲ್ಲಿ 92ನ ಮೈನಸ್ ಮಾಡಿದರೆ 88 ಡಿಗ್ರಿ. 88 ಈಗ 2ರಿಂದ ಭಾಗಿಸಿ. ಎಕ್ಸ್ ಈಕ್ವಲ್ ಟು 88 ಅಪಾನ್ 2. ಸೊ ಎಕ್ಸ್ ಈಕ್ವಲ್ ಟು ಅದು 44
ಡಿಗ್ರಿ. ಸೊ ಇದು ಬಂದ್ಬಿಟ್ಟು 44 ಡಿಗ್ರಿ. ಇದು ಸಹ 44 ಡಿಗ್ರಿ. ಒಂದ್ ಬಾರಿ ಇದು 44 ಡಿಗ್ರಿ ಬಂದ್ರೆ ನಾವು y ನ ಬೆಲೆನ ಈಸಿಯಾಗಿ ಕಂಡುಕೋಬಹುದು. ಸರಳ ಕೋನ, ಹೌದಲ್ಲ? ಸೊ ಈ ಒಂದು y ನ ಬೆಲೆನ ಆನ್ಸರ್ ನಾನು ನಿಮಗೆ ಬಿಟ್ಕೊಡ್ತೀನಿ. ಸೊ ಸ್ವಲ್ಪ ಕಮೆಂಟ್ ನಲ್ಲಿ y ನ ಬೆಲೆ ಎಷ್ಟಾಗುವುದು ಒಂದ್ ಬಾರಿ ಲೆಕ್ಕ ಮಾಡಿ ಬಿಡಿಸಿ ನೋಡಿ. ಜಸ್ಟ್ ಕಮೆಂಟ್ ನಲ್ಲಿ ಇದರ ಒಂದು ಉತ್ತರನ ಬರೆದ್ ಬಿಡಿ, ನೋಡೋಣ ಎಷ್ಟು ಜನರಿಗೆ, ಎಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಸಮಸ್ಯೆಗಳು ಅರ್ಥ ಆದವು ಅಂತ. ಸೊ y ನ ಬೆಲೆ ಕಂಡುಬಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ಸೊ ತಾವು ನೋಡಬಹುದು ವಿದ್ಯಾರ್ಥಿ, ತುಂಬಾ ಇಂಪಾರ್ಟೆಂಟ್ ಅಂತ ಸಮಸ್ಯೆಗಳು, ಇವುಗಳನ್ನು ಸಹ ತಾವು ಫೇಸ್ಬುಕ್ ನಲ್ಲಿ ಬರೆಕೊಂಡ್ರೆ ಒಳ್ಳೆಯದು. ನೆಕ್ಸ್ಟ್, ಒಂದು ತ್ರಿಭುಜದ 2 ಬಾಹುಗಳ ಮೊತ್ತ ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ನಾವೇನ್ ಮಾಡೋಣ, ಇದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಈ ವಿಡಿಯೋ ಇಲ್ಲೇ ಸ್ಟಾಪ್ ಮಾಡೋಣ. ಬಹಳಷ್ಟು ಐಡಿಯಾಗಳನ್ನ ನಾವು ಇವತ್ತು ಕ್ಲಿಯರ್ ಮಾಡ್ಕೊಂಡಿದೀವಿ. ಸೊ ಮುಂದಿನ ಒಂದು ಅಭ್ಯಾಸ ಡೆಫಿನೆಟ್ ಆಗಿ ಅದು 6.4 ಆಗ್ಬೋದು. ಸೊ ಅದನ್ನ ತಪ್ಪದೆ ನೋಡಿ 6.4 ಸಹ ಕ್ಲಿಯರ್ ಮಾಡ್ಕೊಂಡ್ಬಿಡಿ, ಓಕೆನಾ? ಸೊ ಇಂತ ಬಹಳಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ ಹೊಸ ವಿಡಿಯೋನ ಶೇರ್ ಮಾಡಿ. ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.